ಗ್ಯಾರಂಟಿ. ಆ ಗ್ಯಾರಂಟಿ ಅಲ್ಲಿಗೆ ನಿಲ್ಲಿಲ್ಲ. ತೆಲಂಗಾಣಕ್ಕೆ ಹೋಯ್ತು, ರಾಜಸ್ಥಾನಕ್ಕೆ ಹೋಯ್ತು, ಬಿಹಾರಕ್ಕೆ ಹೋಯ್ತು. ಬಿಹಾರದಲ್ಲಿ 6 ಸೀಟ್. ಅವರು ಒಂದು ರೀಜನಲ್ ಪಾರ್ಟಿ. ನಮ್ಗೆ 19 ಜನ ಇದ್ದಾರೆ, 2 MPs, ಒಬ್ಬ ಮೆಂಬರ್. ಇವರು ಹೊಡೆತ ತಗೊಂಡು ಇನ್ನ ಬದುಕಿದ್ದೇವೆ. ಅದು ಜನತೆಯ ಆಶೀರ್ವಾದದಿಂದ ಬದುಕಿದ್ದೇವೆ, ನಮ್ದೇನಿಲ್ಲ. ಅದರಿಂದ ನಾನು ಈ ಜಿಲ್ಲೆಯಲ್ಲಿ ರೇವಣ್ಣವ್ರಿಗೆ ಹೇಳಿದೆ, ಕಾರ್ಯಕರ್ತರ ಸಭೆ ಕರಿಬೇಕು. ಅದಾದ್ಮೇಲೆ ಜನವರಿ 23 ನಾವು ಬಹಿರಂಗ ಸಭೆ ಮಾಡೋಣ ಅಂತ ಹೇಳಿ ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೇನೆ. ಅವರೂ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿನೂ ಬರ್ತಾರೆ, ನಮ್ಮ ಪಕ್ಷದ ಎಲ್ಲಾ ಶಾಸಕರು ಬರ್ತಾರೆ, ವಿರೋಧ ಪಕ್ಷದ ನಾಯಕರು ಬರ್ತಾರೆ. ಆ ಸಭೆಯಲ್ಲಿ ಬಾಕಿ ವಿಷಯ ಚರ್ಚೆ ಮಾಡೋಣ. ಸಭೆಗೆ ಹೊತ್ತಾಯಿತು. ಇವತ್ತು ನೀವೆಲ್ಲ ಬಂದು ಕಾಲಿದ್ದೀರಿ. ನಮ್ಮ ಕುಲದೇವರು, ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ದೊಡ್ಡ ತಾತ ಎಲ್ಲ ನಾವು ವಂಶ ಪಾರಂಪರ್ಯವಾಗಿ ನಾವು ಈಶ್ವರನ ಆರಾಧನೆ. ಜೊತೆಗೆ ಬೆಟ್ಟದಲ್ಲಿ ರಂಗಸ್ವಾಮಿ ಇದ್ದಾನೆ, ರಂಗನಾಥ ಇದ್ದಾನೆ, ಅವರ ಇಲ್ಲಿ ಒಂದು ಆಂಜನೇಯ ದೇವಸ್ಥಾನ. ನಮ್ಮ ತಂದೆ 2ನೇ ಹೆಂಡತಿಗೆ ನನ್ನ ಮೊದಲನೇ ಹೆಂಡತಿ 3 ಜನ ಗಂಡು ಮಕ್ಕಳು. ಮೊದಲನೇ ಹೆಂಡತಿ 10 ನಿಲ್ತಿರೋದು ಬೆಂಕಿ ಕಾಯಿಲೆನೋ ಯಾವುದು. ನಮ್ಮ ತಂದೆ ಯಾವಾಗಲೂ ಹೇಳಿ 2ನೇ ಹೆಂಡತಿಗೆ ಮೊದಲನೇ. ನಮ್ಮ ತಂದೆ ದೊಡ್ಡ ವಿದ್ಯಾವಂತರಲ್ಲ, ಅವರ ಹೊಟ್ಟೆಯಲ್ಲಿ ಹುಟ್ಟಿದವನು. ಗೊತ್ತಿಲ್ಲ ನನಗೆ. 93 ಆದರೂ ಹೋರಾಟ ಮಾಡುವ ಕೆಚ್ಚಿದೆ. ಅದು ಜನತೆ ಕೊಟ್ಟಂತ ಶಕ್ತಿ. ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ, ಯಾವಾಗ ನನ್ನ ಮನಸ್ಸಿಗೆ ಸರಿ ಕಾಣಲಿಲ್ಲವೋ ರಾಜೀನಾಮೆ ಬಿಸಾಕಿ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೊಳ್ಳೋ ವ್ಯಕ್ತಿ. ಇದು ನನ್ನ ಜೀವನದಲ್ಲಿ ನಾನು ಬೆಳೆದು ಬಂದ ದಾರಿ. ಅದರಿಂದ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ನಿಮಗೆ ಊಟದ ವ್ಯವಸ್ಥೆ ಮಾಡಿದಾರೋ, ಲಘು ಫಲಹಾರ ಕೊಡ್ತಾರೋ ಗೊತ್ತಿಲ್ಲ. ರೇವಣ್ಣರು, ನಾನಿವತ್ತು ಇಷ್ಟೇ ಈ ಸಂದರ್ಭದಲ್ಲಿ ಹೇಳಿ ನನಗೆ ನಾನು ಆಭಾರಿಯಾಗಿದ್ದೇನೆ. ಬೆಳಗ್ಗೆ ಬಂದು ಕಾದಿದ್ದೀರಿ, ದೇವಸ್ಥಾನದ ಪೂಜೆ ಮುಗಿಯುವವರೆಗೂ ಇದ್ದು ಈಗ ಏನ್ ಮಾತನ್ನು ನಾನು ಹೇಳ್ತೀನಿ ಅಂತ ಹೇಳಿ ತಾವು ಕಾದು ಕೇಳಿದ್ರಿ. ನಿಮ್ಗೆ ತುಂಬಾ ಆಭಾರಿಯಾಗಿದ್ದೇನೆ. ನಮಸ್ಕಾರ. ಸರ್, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ JDS 5 ಸೀಟ್ ಗೆದ್ದಿದೆ ಸರ್. ಮಹಾರಾಷ್ಟ್ರದಲ್ಲಿ ನಾನೇನು ₹1 ಕೊಟ್ಟಿಲ್ಲ, 5 ಜನ ಗೆದ್ದಿದ್ದಾರೆ. ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿಯ ಮುಖ್ಯಮಂತ್ರಿ ಅಧ್ಯಕ್ಷರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ. ಅವರು ನಮ್ಮ ಹುಡುಗರಿಗೆ ನಾನು ಕಾಲ ಕಳಿಸಿದ್ದೆ, ಆ ಸ್ಥಾನಗಳನ್ನ ಬಿಟ್ಕೊಟ್ಟು. ಈಗ ಕಾರ್ಪೊರೇಷನ್ಗೂ ನಮ್ಮ ಹುಡುಗರು ನಿಲ್ತಾರೆ. ಆ ಯಾವ್ಯಾವ ಸ್ಥಾನ ಬೇಕು ಅಂತಕ್ಕಂಥದ್ದನ್ನ ತಿಳಿಸ್ಬೇಕು ಅಂತ ಹೇಳಿದ್ದೇನೆ. ಅದು ಬಂದ ತಕ್ಷಣ
ನಾನು ಬಿಜೆಪಿಯ ಮುಖ್ಯಮಂತ್ರಿಗಳು ಫಡ್ನವೀಸ್ ಆ ಪಾರ್ಟಿಯ ಅಧ್ಯಕ್ಷರು ಪತ್ರ ಬರೆದು ನಿವೇದನೆ ಮಾಡ್ತೇನೆ. ನಾವು NDA-ನಲ್ಲಿದ್ದೇವೆ. NDA-ನಲ್ಲೇ ನಾವು ಪಾರ್ಲಿಮೆಂಟ್, ಲೋಕಸಭೆ ಎಲ್ಲಕ್ಕೂ ಮುಂದುವರಿದ್ದೇವೆ.